ಶೇರು ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ನಡೀತಾ ಇರೋ ವಂಚನೆಗಳ ಬಗ್ಗೆ ಪ್ರತಿದಿನ ಸುದ್ದಿಯಾಗ್ತಾ ಇರುತ್ತೆ. ಅಂತಹದ್ದೇ ಮೋಸ ಮಾಡುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ತಲೆ ಎತ್ತಿತ್ತು. ಆ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದವರ ಬಗ್ಗೆ ಹೂಡಿಕೆ ಮಾಡೋರು ಎಚ್ಚರದಿಂದಿರುವಂತೆ ಪೊಲೀಸರು ಆ ಸಂಸ್ಥೆಯ ಮೇಲೆ ನಿಗಾ ಇಡುವಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ಸುದ್ದಿ ಬೆನ್ನಲ್ಲೇ ಈಗ ಕೋಟಿ ಲೂಟಿ ಮಾಡಿದ್ದ ಬ್ಲೇಡ್ ಕಂಪನಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋಟಿ ಲೂಟಿ ಮಾಡಿದ್ದ ಬ್ಲೇಡ್ ಕಂಪನಿಗೆ ಬೀಗ. ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್, ದಾಖಲಾಯಿತು ಎಫ್ಐಆರ್. ಕಂಪನಿ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ಈಗ ಸ್ಮಾರ್ಟ್ ವೈಸ್ ಕ್ವಾಂಟ್ ಅನ್ನೋದು ದಿಸ್ ಇಸ್ ಅನ್ US ಬೇಸ್ಡ್ ಕಂಪನಿ. ನವೇಡಾದಲ್ಲಿ ವಿ ಹ್ಯಾವ್ ಎ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ವಿ ಹ್ಯಾವ್ ಎ ಕಾರ್ಪೊರೇಟ್ ಆಫೀಸ್ ಇದೆ. ಇವ್ರದ್ದೊಂದು ಪಯನೀರ್ಸ್ ಇನ್ BTC ಕ್ವಾಂಟಿಟಿವ್ ಟ್ರೇಡಿಂಗ್ ಫಂಡ್ ಅಂತ. ಇದರ ಮೂಲಕ ಎಂಟೈರ್ ಆಲ್ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ದೇ ಡೂ ದ ವರ್ಕ್ ಮಾಡ್ತಾರೆ. ಈ ಕಂಪ್ನಿನ ಮಹಾರಾಷ್ಟ್ರ ಗೌರ್ಮೆಂಟ್ ವೆಲ್ಕಮ್ ಮಾಡಿದ್ದಾರೆ. ಅಂದರೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಮಿಡ್ಲ್ ಕ್ಲಾಸ್ ಪೀಪಲು ಬಿಲೋ ಪಾವರ್ಟಿನವ್ರಿಗೂ ಅವ್ರಿಗೂ ಒಂದು ಗ್ಯಾರಂಟೆಡ್ ವಿತ್ ಕಾನ್ಸ್ಟೆಂಟ್ ಇನ್ಕಮ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರಾಡಕ್ಟ್ಸು ಕೂಡ ಅದೇ ಥರ ಡಿಸೈನ್ ಮಾಡಿದ್ದೀವಿ. ನಮ್ಮ ಬೇಸಿಕ್ ಪ್ರಾಡಕ್ಟ್ 2300 2400 ಅಷ್ಟರ ಮೇಲೆ ಮಟ್ಟಿರುತ್ತೆ. ನಾವು ಕೊಡ್ತಕ್ಕಂಥ ಲಾಭ ಏನಿದೆಯಲ್ಲ ಯಾವ ಬಿಸ್ನೆಸ್ಸಲ್ಲೂ ಬರೋಕ್ಕೆ ಚಾನ್ಸ್ ಇದೆ. ಕೇಳಿಸಿಕೊಂಡ್ರಲ್ಲ, ನಮ್ಮದು ದುಬೈ ಹಾಗೂ ಕೆನಡಾ ಬೇಸ್ಡ್ ಕಂಪನಿ. ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ಲಾಭ ಮಾಡಿಕೊಡೋ ದೃಷ್ಟಿಯಿಂದ ಆರಂಭಿಸಿರೋ ಈ ಕಂಪನಿ ನೀವು ಇನ್ವೆಸ್ಟ್ ಮಾಡೋ ಹಣವನ್ನ ಬಿಟ್ ಕಾಯಿನ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ನಿಮಗೆ 10ರಿಂದ 20% ಲಾಭ ಬರುತ್ತೆ. ಇಲ್ಲಿ ಮೋಸವೂ ಇಲ್ಲ. ನೀವು ಯಾವ ಅಕೌಂಟ್ನಿಂದ ಹಣ ಡೆಪಾಸಿಟ್ ಮಾಡ್ತಿರೋ ಅದೇ ಅಕೌಂಟ್ಗೆ ಅಸಲು ಲಾಭ ಎಲ್ಲವೂ ಕೆಲವೇ ದಿನಗಳಲ್ಲಿ ಬಂದು ಬೀಳುತ್ತೆ ಅಂತ ಹೇಗೆ ಹೇಳಿದ್ರು. ಹೀಗೆ ಇವರ ಮಾತು ಕೇಳಿ ಹೂಡಿಕೆ ಮಾಡಿದವರಿಗೆ ಇಂದು ಉಂಡೇನ ಮಾತಿಡಿದ್ದಾರೆ. ಅದು ಕಂಪನಿ ಬಾಗಿಲಿಗೆ ಬೀಗ ಹಾಕೋ ಮೂಲಕ. ಈ ಅರುಣಾಚಲಂನಂತೆ ಅವನ ಗ್ಯಾಂಗ್ ಮೆಂಬರ್ಗಳು ಹೇಳಿದ ಬಣ್ಣದ ಜಾಹೀರಾತು ಕತೆಗಳಿಗೆ ಮಾರು ಹೋಗಿ ಇನ್ವೆಸ್ಟ್ ಮಾಡಿದವರು ಇಂದು ಲಾಭವೂ ಇಲ್ಲದೆ ಅಸಲು ಇಲ್ಲದೆ ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಿನ RT ನಗರದ CBI ರಸ್ತೆಯಲ್ಲಿ ಕೆಲವು ತಿಂಗಳ ಹಿಂದೆ ತಲೆ ಎತ್ತಿದ್ದ ಈ ಸ್ಮಾರ್ಟ್ ವೈಸ್ ಕ್ವಾಂಟ್ ಅನ್ನೋ ವಿದೇಶಿ ಕಂಪನಿ ತಮಿಳುನಾಡು, ಆಂಧ್ರ ಮೂಲದ ಕೆಲ ಸಿಬ್ಬಂದಿಯನ್ನ ನೇಮಿಸಿಕೊಂಡು ಅಮಾಯಕರಿಗೆ ಇನ್ವೆಸ್ಟ್ ಮಾಡಿಸುವುದಕ್ಕೆ ಗಾಳ ಹಾಕ್ತಿದ್ರು. ಜನರನ್ನ ಹೇಗೆ ಸೆಳೆಯಬೇಕು ಅನ್ನೋದಕ್ಕೆ ಬಣ್ಣದ ಆಕರ್ಷಕ ಆಫರ್ಗಳ ಬಗ್ಗೆ ವಿದೇಶದಲ್ಲಿ ಕುಳಿತಿದ್ದ ರಿಯಾ, ಟಿಯಾ, ರಮಾ, ಟೀನಾ ಅನ್ನೋ ಹೆಸರುಗಳಿಂದ ವಾಟ್ಸ್ಆಪ್ ಮೆಸೇಜ್ ಬರ್ತಿತ್ತು. ಅದನ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡುತ್ತಿದ್ದ ಸ್ಥಳೀಯ ಸಿಬ್ಬಂದಿ ಚೈನ್ ಲಿಂಕ್ ನಂತೆ ಬರೋಬ್ಬರಿ 12 ಲಕ್ಷ ಮಂದಿ ಹೂಡಿಕೆದಾರರಿಂದ 2,500ದಿಂದ 1 ಲಕ್ಷದವರೆಗೆ ಇನ್ವೆಸ್ಟ್ ಮಾಡಿಸಿ ಈಗ ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ಆ್ಯಪ್ ಓಪನ್ ಆಗ್ತಿಲ್ಲ. ಒಂದು ದಿವಸ ಟೀಮ್ ಲೀಡರ್ ಮನೆ ಅಲ್ಲಿ ಹೋಗಿದ್ದೆ. ಹೋದಾಗ ಅವರು ಇಲ್ಲ ಬರ್ತದೆ, ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ನಮಗೆ. ತಿರ್ಗಿ ಮಾರನೇ ದಿವಸ ಬಂದು ನೋಡಿದ್ರೆ ಇಲ್ಲ, ನೈಟೇ ಹೋಗ್ಬಿಟ್ಟಿದ್ದಾರೆ. ಈ ಸ್ಮಾರ್ಟ್ ವೈಸ್ ಕ್ವಾಂಟ್ ಕಂಪನಿ ಜನರನ್ನ ಆಕರ್ಷಿಸಲು ನಡೆಸುತ್ತಿದ್ದ ಗಿಮಿಕ್ ಅನ್ನ ನೋಡಿದ್ದ ಗ್ಯಾರಂಟಿ ನ್ಯೂಸ್ ಮುಂದೊಂದು ದಿನ ಜನರಿಗೆ ನಾಮ ಹಾಕಿಯೇ ಹಾಕುತ್ತೆ ಅನ್ನೋದನ್ನ ಸುದ್ದಿ ಮಾಡುವ ಮೂಲಕ ಜನರನ್ನ ಹಾಗೂ ಪೊಲೀಸರನ್ನ ಅಲರ್ಟ್ ಮಾಡಿತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ಕಂಪನಿ ಬ್ರಾಂಚ್ ಮ್ಯಾನೇಜರ್ಗಳಿಗೆ ಹಾಗೂ ಸ್ಟಾಫ್ಗೆ ಬಾಗಿಲು ಮುಚ್ಚುವ ಬಗ್ಗೆ ವಿದೇಶದಲ್ಲಿರೋ ವಂಚಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರಂತೆ. ಹೀಗಾಗಿ ಇನ್ವೆಸ್ಟ್ ಮಾಡಿದ ಯಾರೊಬ್ಬರಿಗೂ ಹೇಳಿದಷ್ಟು ಲಾಭ ಇರಲಿ, ಅಸಲೇ ಬಂದಿಲ್ವಂತೆ. ಅದೇ ಇಂಟ್ರೆಸ್ಟ್ ಹಾಕೊಡ್ತೀವಿ, 70,000 ಹಾಕಿದ್ರೆ 3,000-3,500 ಕೊಡ್ತೀವಿ ಹಾಕ್ತಾರೆ ಡೈಲಿ. 2-3 ದಿವಸ ಕ್ಲೋಸ್ ಮಾಡ್ಬಿಟ್ರು ತಗೊಂಡ್ಮೇಲೆ. ಸದ್ಯ ಸ್ಮಾರ್ಟ್ ವೈಸ್ ಕ್ವಾಂಟ್ ಇನ್ವೆಸ್ಟ್ಮೆಂಟ್ ಕಂಪನಿಯಿಂದ ಮೋಸ ಹೋದ ಬಗ್ಗೆ ಅರಿವಾಗಿದ್ದು ಕೆಲ ಹೂಡಿಕೆದಾರರು RT ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ದೂರು ನೀಡಿದ ಹಿನ್ನೆಲೆ ಕಂಪನಿ ವಿರುದ್ಧ FIR ದಾಖಲಿಸಿಕೊಂಡಿರುವ RT ನಗರ ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ಕೈಗೊಂಡಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.